ಎಲ್ರಿಗೂ ನಮಸ್ಕಾರ. ಯಪ್ಪ ದೇವರು, ಇದೇನು ಗುರು ಮ್ಯಾಚು 262 ಚೇಸ್ ಮಾಡಿದ್ರು ಗುರು. ಪಂಜಾಬ್ ಕಿಂಗ್ಸ್ ಅವರು ಸಕ್ಸಸ್ಫುಲ್ ರನ್ ಚೇಸ್ ಇನ್ T20 ಕ್ರಿಕೆಟ್ ಹಿಸ್ಟ್ರಿ ಮಾಡಿದ್ದಾರೆ ಗುರು. ಜಸ್ಟ್ IPL ಕೂಡ ಅಲ್ಲ, T20 ಇತಿಹಾಸದಲ್ಲೇ ಇಷ್ಟೊಂದು ಸ್ಕೋರನ್ನು ಯಾವ ತಂಡ ಕೂಡ ಚೇಸ್ ಮಾಡಿಲ್ಲ. ಅದು ಕೂಡ 1.2 ಅವರ್ಸ್ ಬಾಕಿ ಇರುವಾಗಲೇ ಮುಗಿಸಿರೋದು ಅಂದರೆ ಕ್ರೇಜಿ ವಿಚಾರ ಗುರು. ಈ ಮ್ಯಾಚ್ ಅಂತೂ ಚಿಂದಿಯಾಗಿತ್ತು. ಸಿಕ್ಸರ್ಗಳ ಸುರಿಮಳೆನೇ ಬಂತು ಈ ಮ್ಯಾಚ್ನಲ್ಲಿ. ಬೇಸ್ಟು 100 ಹೊಡೆದಿದ್ರೆ ಸುನಿಲ್ ನಾರಾಯಣ್, ಫಿಲಿಪ್ ಸಾಲ್ಟ್ ಆಡಿದವರೆಲ್ಲ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಒಂದು ಸಣ್ಣದಾಗಿ ನೋಡ್ಕೊಂಡು ಬರೋಣ. ಆಲ್ಮೋಸ್ಟ್ ಹೈಲೈಟ್ಸ್ ನೋಡಿದಾಗೆ ಆಗಿತ್ತು ಈ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೌಂಡ್ರಿ ಸಿಕ್ಸರ್ಗಳು ಅಷ್ಟೊಂದು ಬಂದಿತ್ತು. ಹೈಲೈಟ್ಸ್ ಮಾಡೋಕ್ಕೆ ಹೋದರೆ 30 ನಿಮಿಷ ಮಾಡಬೇಕು ಅಂತ ಅನಿಸುತ್ತೆ ಈ ಮ್ಯಾಚ್ದು, ಅಥವಾ ಅದಕ್ಕೂ ಜಾಸ್ತಿನೇ ಲೆಂತ್ ಹೋಗ್ಬೋದು. ಆಗಿತ್ತು ಮ್ಯಾಚ್. ಈ ಮ್ಯಾಚ್ನ ಬಗ್ಗೆ ಹೇಳಬೇಕು ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಡಿಸ್ಟ್ರಕ್ಟಿವ್ ಆರಂಭ ಸಿಕ್ತು. ಸುನಿಲ್ ನಾರಾಯಣ್ ಮತ್ತು ಫಿಲಿಪ್ ಸಾಲ್ಟ್ ಚಿಂದಿ ಬ್ಯಾಟಿಂಗ್ಗಳು ಆಡಿದ್ರು. ಪಂಜಾಬ್ ಕಿಂಗ್ಸ್ಗಳ ಬೌಲರ್ಗಳ ಬೆವರಿಳಿಸಿದ್ರು. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆ ಥರ ಚಚ್ಚಾಕ್ಬಿಟ್ರು ಫಿಲಿಪ್ ಸಾಲ್ಟ್ ಮತ್ತು ಸುನಿಲ್ ನಾರಾಯಣ್. ಇಬ್ಬರು 10 ಓವರ್ನಲ್ಲೇ 130 ಗಡಿ ದಾಟಿಸಿದ್ರು. ಇನ್ನೇನು 300 ಹೋಗ್ಬೋದು ಅಂತ ಅನ್ನೋಷ್ಟರಲ್ಲಿ ಸುನಿಲ್ ನಾರಾಯಣ್ ಅವರು ಔಟ್ ಆಗ್ತಾರೆ. ಇವರು 11ನೇ ಓವರಲ್ಲಿ ಔಟ್ ಆಗ್ತಾರೆ. ಇದಾದ ಬಳಿಕ ಸ್ವಲ್ಪ ರನ್ ರೇಟ್ ಸ್ಲೋ ಆಗುತ್ತೆ. ಫಿಲಿಪ್ ಸಾಲ್ಟ್ ಅವರು ಕೂಡ ಔಟ್ ಆಗ್ತಾರೆ. ಇವರು ಕೂಡ 75 ರನ್ ಗಳಿಸ್ತಾರೆ ಕೇವಲ 37 ಬಾಲ್ನಲ್ಲಿ. ಇವರು ಔಟ್ ಆದ ಬಳಿಕ ಆ್ಯಂಡ್ರೆ ರಸೆಲನ್ನು ಕಳಿಸಲಾಗುತ್ತೆ. ಸ್ವಲ್ಪ ರನ್ ರೇಟ್ ಇಲ್ಲಿ ಸ್ಲೋ ಆಗುತ್ತೆ ವಿಕೆಟ್ ಬಿದ್ದಿದ್ದರಿಂದ. ರಸೆಲ್ ಕೂಡ 12 ಬಾಲ್ನಲ್ಲಿ 24 ರನ್ ಗಳಿಸಿ ಅವರು ಕೂಡ ಔಟ್ ಆಗ್ತಾರೆ. ಅದಾದ ಬಳಿಕ ವೆಂಕಟೇಶ್ ಅಯ್ಯರ್ ಮತ್ತು ಶ್ರೇಯಸ್ ಅಯ್ಯರ್ ಅತ್ಯುತ್ತಮ ಫಿನಿಶಿಂಗ್ ಟಚ್ ನೀಡಿದರು ಅಂತಲೇ ಹೇಳ್ಬೋದು. ಮ್ಯಾಚ್ಗೆ ಸಖತ್ತಾಗಿಯೇ ಬ್ಯಾಟಿಂಗ್ ಮಾಡ್ತಾರೆ ವೆಂಕಟೇಶ್ ಅಯ್ಯರ್ ಮತ್ತು ಶ್ರೇಯಸ್ ಅಯ್ಯರ್ ಅಂತೂ ಒಂದೇ ಓವರ್ನಲ್ಲಿ ತುಂಬಾ ರನ್ ಹೊಡೆದ್ಬಿಟ್ಟಿದ್ರು. ಹಾಗಾಗಿ ಈ ಎರಡು ಜೋಡಿ 261 ರನ್ ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ನಿಗದಿತ 20 ಓವರ್ನಲ್ಲಿ ಭರ್ಜರಿ 261 ರನ್ಗಳನ್ನು ಗಳಿಸಿ ಡ್ರೈವರ್ ಸೀಟ್ಗೆ ಹೋಗಿದ್ದಾರೆ ಅಂತ ಎಲ್ಲರೂ ಭಾವಿಸಿದ್ವಿ. ಆದರೆ ಮುಂದೆ ಆಗಿದ್ದೇ ಬೇರೆ. ಪಂಜಾಬ್ ಪರ ಬೌಲಿಂಗ್ನಲ್ಲಿ ಎಲ್ಲರೂ ದುಬಾರಿ ಆದರು. ಎಲ್ಲರೂ ಎಕಾನಮಿ 10 ಮೇಲೆ ಇತ್ತು. ರಾಹುಲ್ ಚಹರ್ ಒಬ್ಬರನ್ನ ಬಿಟ್ಟು ಇನ್ನು ಇದನ್ನು ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ಗೆ ಕೂಡ ಅತ್ಯುತ್ತಮ ಆರಂಭ ದೊರೆಯಿತು. ಪ್ರಭ್ಸಿಮ್ರನ್ ಸಿಂಗ್ ಚಿಂದಿ ಬ್ಯಾಟಿಂಗ್ ಮಾಡಿದರು. ಬ್ರೇಸ್ಟವ್ ಕೂಡ ಅವರಿಗೆ ಸಖತ್ತಾಗಿಯೇ ಸಾಥ್ ನೀಡಿದರು. ಪ್ರಭ್ಸಿಮ್ರನ್ ಸಿಂಗ್ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಗೈದರು. ಕೇವಲ 20 ಬಾಲ್ನಲ್ಲಿ 54 ರನ್ಗಳ ಭರ್ಜರಿ ಬ್ಯಾಟಿಂಗನ್ನು ಮಾಡಿದರು. ಇನ್ನೇನು ಇವರು ಕೂಡ ಆರಾಮಾಗಿ ರನ್ ಚೇಸ್ ಮಾಡ್ತಾರೆ ಅನ್ನೋಷ್ಟರಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಔಟ್ ಆಗ್ತಾರೆ. ಆದರೆ 6 ಓವರ್ನಲ್ಲಿ ಆಗಲೇ 90 ರನ್ ಗಡಿ ದಾಟಿಸಿ ಆಗಿತ್ತು. ಅವರು ಔಟ್ ಆದ ಬಳಿಕ ಬ್ರೇಸ್ಟವ್ ಅವರು ಅಗ್ರೆಸಿವ್ ಆಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಗೈತಾರೆ. ಭರ್ಜರಿ 9 ಸಿಕ್ಸರ್ಗಳನ್ನು ಅವರ ಇನ್ನಿಂಗ್ಸ್ನಲ್ಲಿ ಮಾಡಿದ್ದಾರೆ. ಇದರೊಂದಿಗೆ ಅತ್ಯುತ್ತಮ ಶತಕವನ್ನು ಗಳಿಸ್ತಾರೆ ಈ ಮ್ಯಾಚ್ನಲ್ಲಿ ಬ್ರೇಸ್ಟವ್ ಅವರು 48 ಬಾಲ್ನಲ್ಲಿ 108 ಹೊಡಿತಾರೆ ಈ ಮ್ಯಾಚ್ನಲ್ಲಿ. ರೊಸ್ಸೋ ಅವರು ಸಣ್ಣ ಕ್ಯಾಮಿಯೋ ಆಡಿ ಔಟ್ ಆಗ್ತಾರೆ. ಇನ್ನು ಬ್ರೇಸ್ಟವ್ ಅವ್ರಿಗೆ ನೆಕ್ಸ್ಟ್ ಶಶಾಂಕ್ ಸಿಂಗ್ ಅವರು ಸಾಥ್ ನೀಡ್ತಾರೆ. ಶಶಾಂಕ್ ಸಿಂಗ್ ಗೊತ್ತಲ್ಲ ಈ ಸೀಸನ್ ಉದ್ದಕ್ಕೂ ಯಾವ ಥರ ಆಡಿದ್ದಾರೆ ಅಂತ. ಅದನ್ನೇ ಮುಂದುವರಿಸಿ ಮ್ಯಾಚನ್ನು ಫಿನಿಷ್ ಮಾಡೋದಕ್ಕೆ ತುಂಬಾ ಅನುಕೂಲ ಮಾಡ್ತಾರೆ. ಕೇವಲ 28 ಬಾಲ್ನಲ್ಲಿ 68 ರನ್ಗಳನ್ನು ಗಳಿಸಿ ಮ್ಯಾಚನ್ನು ಫಿನಿಷ್ ಮಾಡಿದರು ಬ್ರೇಸ್ಟವ್ ಜೊತೆಗೂಡಿ. ಇವರೇ ಅರ್ಧ ಮ್ಯಾಚನ್ನು ಫಿನಿಷ್ ಮಾಡಿದ್ರು ಅಂತಲೇ ಹೇಳ್ಬೋದು. ಲಾಸ್ಟ್ನಲ್ಲಿ ಆಲ್ಮೋಸ್ಟ್ 50+ ರನ್ಸಲ್ಲಿ 45 ಇವ್ರದ್ದೇ ಇತ್ತು ಅಂತ ಅನಿಸುತ್ತೆ. ಅಂದರೆ ಆ ಲೆವೆಲ್ಗೆ ಡಾಮಿನೇಷನ್ ಇತ್ತು ಲಾಸ್ಟ್ನಲ್ಲಿ ಶಶಾಂಕ್ ಸಿಂಗ್ ಅವ್ರದ್ದು. ಭರ್ಜರಿ 8 ಸಿಕ್ಸರ್ಗಳನ್ನು ಮಾಡಿದ್ದಾರೆ. ಈ ಮ್ಯಾಚ್ನಲ್ಲಿ ಸಿಕ್ಸರ್ಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಬರೋಬ್ಬರಿ 40 ಸಿಕ್ಸರ್ಸ್ ಏನೋ ಬಂದಿದೆ. ಇದು T20 ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಸಿಕ್ಸರ್ಸ್ ಬಂದಿದೆ ಅಂತೆ. ಇದೇ ರೆಕಾರ್ಡ್ ಅಂತೆ. ಇದು ಒಂದು ರೆಕಾರ್ಡ್ ಆಗಿದ್ದರೆ ಹೈಯೆಸ್ಟ್ ರನ್ ಚೇಸ್ ಕೂಡ ಅದು ಒಂದು ರೆಕಾರ್ಡ್ ಆಯಿತು ಈ ಮ್ಯಾಚ್ನಲ್ಲಿ. ರೆಕಾರ್ಡ್ಗಳ ಸುರಿಮಳೆನೇ ಈ ಮ್ಯಾಚ್ನಲ್ಲಿ ಆಯಿತು ಅಂತಲೇ ಹೇಳ್ಬೋದು. ಶಶಾಂಕ್ ಸಿಂಗ್ 28 ಬಾಲ್ನಲ್ಲಿ 68 ರನ್ ಗಳಿಸಿ ಈ ಮ್ಯಾಚನ್ನು ಫಿನಿಷ್ ಮಾಡ್ತಾರೆ. ಎಂಥ ಫೈಂಡಿಂಗ್ ಆಗ್ತಾರೆ ಗುರು ಶಶಾಂಕ್ ಸಿಂಗ್ ಇವರು. ಮಿಸ್ಸಾಗಿ ತಗೊಂಡಿದ್ದಾಗಿತ್ತು ಇವ್ರನ್ನ, ಆದರೆ ಅವರೇ ಗೇಮ್ ಚೇಂಜ್ ಮಾಡ್ತಾಯಿದ್ದಾರೆ. ಈ ಸೀಸನ್ ಉದ್ದಕ್ಕೂ ಅವರೇ ಪಂಜಾಬ್ ಕಿಂಗ್ಸ್ಗೆ
ಗೇಮ್ ಚೇಂಜಿಂಗ್ ಆಗ್ತಾ ಇರೋದು ಚಿಂದಿ ಗುರು. ಇನ್ನು ನರೈನ್ ಅವರು ಸಖತ್ತಾಗಿ ಸ್ಪೆಲ್ ಹಾಕಿದ್ರು ಅಂತಲೇ ಹೇಳ್ಬೋದು. ಅವ್ರನ್ನ ಮರೆಯೋಗಿಲ್ಲ. ಈ ಥರ ಎಲ್ಲ 10-12 ಎಕಾನಮಿಯಲ್ಲಿ ಹೊಡೆಸ್ಕೊಳ್ತಾ ಇದ್ದರೆ ಅವರು ಮಾತ್ರ 4 ಓವರ್ನಲ್ಲಿ 24 ರನ್, 6 ಎಕಾನಮಿಯಲ್ಲಿ 1 ವಿಕೆಟ್ ಕೂಡ ತೆಗೆದಿದ್ರು. ಸಖತ್ ಇಂಪ್ರೆಸಿವ್ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಅವರಿಂದ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಒಂದು ಸೂಪರ್ ಡೂಪರ್ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು. ಬೌಲರ್ಸ್ಗಳಿಗೆ ಪಾಪ ಫೀಲಿಂಗ್ ಸ್ಯಾಡ್ ಅಂತಲೇ ಹೇಳಲೇಬೇಕು. ಯಾಕಂದರೆ ಈ ಥರ ವಿಕೆಟಲ್ಲಿ ಹೇಗೆ ಬೌಲಿಂಗ್ ಮಾಡಿದ್ರು ಆಚೆ ಕಡೆ ಕಳಿಸ್ತಾಯಿದ್ರು ಬ್ಯಾಟಿಂಗ್ ಟೀಮ್ನವರು. ಹಾಗಾಗಿ ತುಂಬಾ ಬೌಲರ್ಸ್ ಆಗಿದ್ದರೆ ತುಂಬಾ ಸ್ಯಾಡ್ ಆಗುತ್ತೆ. ಆದರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಚಿಂದಿ ಮ್ಯಾಚ್ ನೋಡೋಕ್ಕೆ ನಮಗೆ ಸಿಕ್ತು. ಈ ಮ್ಯಾಚ್ನವರು ಹೈಯೆಸ್ಟ್ ರನ್ ಚೇಸ್ ಈಗಾಗಲೇ ಹೇಳಿದಾಗೇ IPLನಲ್ಲಿ ಅಲ್ಲ, ಹೋಲು ವರ್ಲ್ಡಲ್ಲಿ ಇನ್ನೂ T20 ಇತಿಹಾಸದಲ್ಲೇ ಯಾರು ಕೂಡ ಇದನ್ನು ಮಾಡಿಲ್ಲ. ಸೊ ಇದಾಗಿತ್ತು ಈ ವಿಡಿಯೋ. ಈ ಮ್ಯಾಚ್ನ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ